ವರ್ಷಗಳಿಂದ ವಿಶೇಷವಾಗಿ ಬಂಟ ಸಮಾಜಕ್ಕೆ ಒಂದು ಹೆಮ್ಮೆಯ ದಿವಸ. ನನಗಿನ್ನೂ ನೆನಪಿದೆ, 2019ರಿಂದ 2019, 20, 21, 22, 23, 24 6ನೇ ವರ್ಷಕ್ಕೆ ಬಂದಿದೆ. ಬಂಟ್ರ ನಿಜವಾಗ್ಲೂ ಕೂಡ ಒಬ್ಬ ಬಡವರ ಬಂಧು, ಕೊಡುಗೈ ದಾನಿ. ಕೇವಲ ಬಂಟ ಸಮಾಜಕ್ಕೆ ಸೀಮಿತವಾಗಿ ಪ್ರಕಾಶ್ ಶೆಟ್ಟರು ಇವತ್ತು ಸಹಾಯ ಮಾಡ್ತಾ ಇಲ್ಲ. ನಾವು ಮಂಗಳೂರಲ್ಲಿ ಹೋದಂಥ ನೀವೆಲ್ಲರೂ ನೋಡ್ಬೋದಿತ್ತು. ಅಲ್ಲಿ ಅನೇಕ ಸಮಾಜಗಳಿಗೂ ಕೂಡ ಸಂಘ ಸಂಸ್ಥೆಗಳಿಗೆ, ವ್ಯಕ್ತಿಗಳಿಗೆ ವಿಶೇಷವಾಗಿ ಅವರ ಆರೋಗ್ಯಕ್ಕೆ ಒತ್ತು ಕೊಟ್ಟು, ಶಿಕ್ಷಣಕ್ಕೆ ಒತ್ತು ಕೊಟ್ಟು, ಹಾಗೆಯೇ ಬಡವರೇನಿದ್ದಾರೆ ಅವರ ಮನೆ ಕಟ್ಕೊಳ್ತಕ್ಕಂಥ ಉದ್ದೇಶಗಳನ್ನು ಇಟ್ಕೊಳ್ಬೇಕಂತ ಬಡವರಿಗೆ ಇವರೆಲ್ಲರಿಗೂ ಕೂಡ ಅವರ ಕಲ್ಯಾಣಕ್ಕೋಸ್ಕರ ಪ್ರಕಾಶ್ ಶೆಟ್ಟಿ ಯೋಜನೆಯನ್ನು ಪ್ರಾರಂಭ ಮಾಡಿದರು. ಅವರೇ ಹೇಳ್ಕೊಂಡಂತೆ 2019ರಲ್ಲಿ 1.5 ಕೋಟಿಯನ್ನು ಪ್ರಾರಂಭ ಮಾಡಿದಂಥ ಯೋಜನೆ ಈ ಸಾರಿ 6 ಕೋಟಿಯಷ್ಟು ಹಣವನ್ನು ಅವರು ಈ ಸಮಾಜಕ್ಕೆ ವಾಪಸ್ ಕೊಟ್ಟಿದ್ದಾರೆ. ತಾನು ಸಮಾಜದಿಂದ ಏನು ಪಡ್ಕೊಂಡೆ ಅಷ್ಟೂ ಹಣವನ್ನು ಈ ಸಮಾಜಕ್ಕೆ ವಾಪಸ್ ಕೊಡ್ತಕ್ಕಂಥ ವ್ಯಕ್ತಿಗಳು ಇವತ್ತು ತುಂಬ ವಿರಳ. ಅಂತಹ ವ್ಯಕ್ತಿಗಳ ಸಾಲಿನಲ್ಲಿ ನಮ್ಮ ಪ್ರಕಾಶನ ಬಹಳ ಎತ್ತರವಾಗಿ ನಿಲ್ತಾರೆ. ಭಗವಂತ ಅವರು ಎಲ್ಲವನ್ನೂ ಕೊಟ್ಟಿದ್ದಾನೆ, ಹೌದು. ಆದರೆ ಎಲ್ಲವನ್ನೂ ಕೂಡ ಬಹಳ ಕಷ್ಟಪಟ್ಟು ದುಡಿದಂಥವರು. ಯಾವುದೇ ಲಾಬಿ ಮಾಡಿನೋ ಅಥವಾ ಇನ್ಯಾವುದೋ ರಾಜಕೀಯಕ್ಕೆ ಸೇರಿಕೊಂಡು ಮಾಡಲಿಲ್ಲ. ಒಂದು ಸೈಕಲ್ನಲ್ಲಿ ಅವರು ಕೊಡಬಿದ್ರೆಯಿಂದ ಬೆಂಗಳೂರಿಗೆ ಹೋದರು. ಹೋದಂಥ ಕಷ್ಟಪಟ್ಟಂಥ ಕೆಲಸಗಳನ್ನು ಈ ಸರಿ ವಿಡಿಯೋ ಪ್ರೆಸೆಂಟೇಷನಲ್ಲಿ ನೋಡಿದ್ದೀವಿ. ಅಲ್ಲಿಗೆ ಹೋಗಬೇಕಾದ್ರೂ ಕೂಡ ತೊಂದರೆ ಇತ್ತು. ಬೆಂಗಳೂರಿಗೆ ಹೋಗಿ ನಾನು ಏನು ಮಾಡಬೇಕು, ಎಲ್ಲಿ ಉಳ್ಕೊಳ್ಬೇಕು ಅಂತಹ ಪರಿಸ್ಥಿತಿ. ಅಂತಹ ಪರಿಸ್ಥಿತಿಯಲ್ಲಿ ಬೆಂಗಳೂರಿಗೆ ಹೋಗಿ ತನ್ನದೇ ಆದಂಥ ವ್ಯವಹಾರಗಳನ್ನು ನಡೆಸಿಕೊಂಡು ಆ ಮುಖಾಂತರ ನಿಧಾನವಾಗಿ ಸಂಪರ್ಕವನ್ನು ಬೆಳೆಸ್ಕೊಂಡು ಆ ಸಂಪರ್ಕದ ಮುಖಾಂತರ ಒಂದು ಸಾಮ್ರಾಜ್ಯವನ್ನು ಇವತ್ತು ಕಟ್ಕೊಂಡಿದ್ದಾರೆ. ಸೀರೀಸ್ ಆಫ್ ಹೋಟೆಲ್ಸ್ ಅಂತ ಕರೀತಾರೆ. ಗೋಲ್ಡ್ ಫಿಂಚ್ ಸೀರೀಸ್ ಆಫ್ ಹೋಟೆಲ್ಸ್ ಅಂತ ಹೇಳಿ ಎಲ್ಲ ಕಡೆ ಇದೆ. ಬಾಂಬೆನಲ್ಲಿದೆ, ಪುಣೆನಲ್ಲಿದೆ, ಹಾಗೆಯೇ ಮಂಗಳೂರಲ್ಲಿದೆ, ಬೆಂಗಳೂರಲ್ಲಿದೆ, ಎಲ್ಲ ಕಡೆಗಳಲ್ಲೂ ಇದೆ. ರಿಯಲ್ ಎಸ್ಟೇಟ್, ಇನ್ಫ್ರಾಸ್ಟ್ರಕ್ಚರ್, ಹಾಗೆಯೇ ಹಾಸ್ಪಿಟಾಲಿಟಿ ಸೆಂಟರ್ಸ್ಗಳಂತೇಳಿ ಮಾಡ್ತಾರೆ ಅವರು. ಎಲ್ಲ ಕಡೆಯೂ ಕೂಡ ತಮ್ಮದೇ ಆದಂಥ ಒಂದು ಸಾಮ್ರಾಜ್ಯವನ್ನು ಸ್ಥಾಪಿಸ್ಕೊಂಡಿದ್ದಾರೆ. ಅದರ ಮುಖಾಂತರ ಬಹಳ ಒಳ್ಳೆಯ ಸೇವೆಯನ್ನು ಕೂಡ ಸಮಾಜ ಕೊಡ್ತಾ ಇದ್ದಾರೆ. ಆ ಸೇವೆಯ ಮುಖಾಂತರ ಏನು ದುಡಿತಾ ಇದ್ದಾರೆ, ಆ ದುಡಿಮೆಯ ಒಂದು ಭಾಗವನ್ನು ಈ ಸಮಾಜಕ್ಕೆ ವಾಪಸ್ ಕೊಡ್ತಾರೆ. ಇದನ್ನು ಪ್ರತಿಯೊಬ್ಬರು ಕೂಡ ಜೀವನದಲ್ಲಿ ಅನುಸರಿಸಿಕೊಂಡ್ರೆ ಅತ್ಯಂತ ಬಡತನದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಶಿಕ್ಷಣ ಸಿಗ್ತದೆ. ಹಾಗೆಯೇ ಆರೋಗ್ಯದ ಸಮಸ್ಯೆ ಇರ್ತಕ್ಕಂಥ ವ್ಯಕ್ತಿಗಳಿಗೆ, ಆ ಬಡವರಿಗೆ ಪ್ರತಿನಿತ್ಯ ಒಂದು ದುಡಿಮೆ ಮಾಡಿಕೊಂಡು ಜೀವನ ಮಾಡ್ತಕ್ಕಂಥ ವ್ಯಕ್ತಿಗಳಿಗೂ ಕೂಡ ಒಂದು ಆಸೆ ಆಗ್ತದೆ. ಈ ರೀತಿಯ ಮನಸ್ಸುಗಳು ದೊಡ್ಡದಾಗ್ತದೆ. ಪ್ರಕಾಶನ ಮನಸ್ಸನ್ನು ಇವತ್ತು ಅವರು ಕಟ್ಟಿಕೊಂಡಿದ್ದಾರೆ. ಅದನ್ನು ಸಮಾಜಕ್ಕೆ ವಾಪಸ್ ಕೊಡ್ತಾರೆ. ಕಳೆದ 4-5 ವರ್ಷಗಳಿಂದ ನಿರಂತರವಾಗಿ ಈ ಪ್ರಯೋಜನವನ್ನು ಕರ್ನಾಟಕದ ಎಲ್ಲ ಬಂಟ ಸಮಾಜದ ಸಂಘಟನೆಗಳಿಗೆ ಕೊಡ್ತಾ ಇದ್ದಾರೆ. ಶಿವಮೊಗ್ಗದಿಂದ ಪ್ರತಿ ವರ್ಷ 10 ಜನ ಹೋಗಿ ತಾವುಗಳು ಕೂಡ ಇದನ್ನು ಪಡ್ಕೊಂಡು ಬರ್ತಾ ಇದ್ದಾರೆ. ಅವ್ರ ಉದ್ದೇಶವಾದರೆ ಭಾಷಣದಲ್ಲೂ ಕೂಡ ನಾನು ಕೇಳಿದೆ, ನಾನು ಮಾಡಿರ್ತಕ್ಕಂಥ ಸಹಾಯ ಬಹಳ ಸಣ್ಣ ಸಹಾಯ, ಅವಕಾಶ ಕೊಟ್ಟಿದ್ದಾರೆ. ಹಾಗಾಗಿ ಅವಕಾಶದಿಂದ ಎಲ್ಲರಿಗೂ ಸಹಾಯ ಮಾಡ್ತಾ ಇದ್ದಾರೆ. ಮುಂದೆ ನೀವುಗಳು ಒಂದು ಉತ್ತಮ ಜೀವನವನ್ನು ಕಟ್ಕೊಳ್ಬೇಕು, ಒಂದು ಒಳ್ಳೆಯ ಶಿಕ್ಷಣವನ್ನು ಪಡ್ಕೊಳ್ಬೇಕು, ಒಂದು ಒಳ್ಳೆಯ ಬದುಕನ್ನು ಕಟ್ಕೊಂಡು ಅಲ್ಲಿ ನೀವು ದುಡಿತಕ್ಕಂತಹ ಬದುಕಿನ ಒಂದು ಭಾಗದ ದುಡಿಮೆಯನ್ನು ಬಡ ಜನರ ಸಹಾಯಕ್ಕೆ ಅದನ್ನು ವಿನಿಯೋಗಿಸಬೇಕು ಅಂತಕ್ಕಂಥ ಉದ್ದೇಶವನ್ನು ಪ್ರಕಾಶನ ಹೊಂದಿದ್ದಾರೆ. ಹಾಗೆಯೇ ನಾವೆಲ್ಲರೂ ಕೂಡ ಅದೇ ಉದ್ದೇಶವನ್ನು ಹೊಂದಿದ್ದೇವೆ. ನಿಮಗೆ ತಿಳಿಸ್ತಾ ಇದ್ದೀವಿ. ದೇವರು ಮುಂದೆ ನನಗೆ ಶಕ್ತಿ ಕೊಡ್ಬೋದು, ಒಂದು ಒಳ್ಳೆಯ ಉದ್ಯೋಗಕ್ಕೆ ಆ ಮಕ್ಕಳು ಹೋಗ್ಬೋದು. ಆ ಮಕ್ಕಳು ಅಲ್ಲಿ ಏನು ದುಡಿತಾರೆ ಅದು ಒಂದು ಪಾಲು, ಏನು ದುಡಿತಾರೆ ಅದು ಒಂದು ಪಾಲು. ನೀವು 100 ರೂಪಾಯಿ ದುಡಿದ್ರೂ ಕೂಡ ಅದು ಒಂದು ಪಾಲು. ಆ ಒಂದು ಪಾಲನ್ನು ಸಮಾಜಕ್ಕೆ ವಾಪಸ್ ಕೊಡಬೇಕು. ಇದನ್ನು ಸ್ವಾಮಿ ವಿವೇಕಾನಂದ ಬಹಳ ಹಿಂದೆನೇ ಹೇಳಿದರು. ನಾನು ಏನು ದುಡಿತೇನೆ ಅದರಲ್ಲಿ ಒಂದು ಭಾಗನ ಈ ಸಮಾಜಕ್ಕೆ ಮೀಸಲಿಡಬೇಕು, ದಾನಕ್ಕೆ ಮೀಸಲಿಡಬೇಕು ಅಂತೇಳಿ. ಯಾರು ಅಸಮರ್ಥರಿರ್ತಾರೆ, ಯಾರು ಬಡವರಿದ್ದಾರೆ, ಯಾರಿಗೆ ಅವಕಾಶಗಳಿಂದ ವಂಚಿತರಾಗಿರ್ತಾರೆ ಅಂತವ್ರಿಗೆ ಕೊಡಬೇಕು ಅಂತೇಳಿ. ನಾನು 1 ರೂಪಾಯಿ ದುಡಿದ್ರೆ ಅದರಲ್ಲಿ 25% ಭಾಗ ನನ್ನ ಸ್ವಂತಕ್ಕೆ ಇಟ್ಕೋಬೇಕಾದ್ರೆ, 25% ಭಾಗ ನನ್ನ ಸಂಸಾರಕ್ಕೆ ಕೊಡಬೇಕು, 25% ಭಾಗ ಮುಂದಿನ ಭವಿಷ್ಯಕ್ಕೆ ಇಡಬೇಕಾದ್ರೆ, ಇನ್ನು 25% ಭಾಗನ ದಾನ ಮಾಡಬೇಕು ಅಂತಾರೆ ಹೇಳ್ತಾರೆ. ಆವಾಗಲೇ ಆ ಹಣಕ್ಕೆ ಒಂದು ಬೆಲೆ ಬರ್ತಕ್ಕಂಥದ್ದು. ಅದು ಕೂಡ ನನ್ನೇ ಪಾಲು ಅಂತ ಹೇಳಿ ಇಟ್ಕೊಂಡ್ರೆ ಆ ಕೂಡಿಟ್ಟಂಥ ಹಣ ಖಂಡಿತವಾಗ್ಲೂ ನೀನು ಆಗೋದೇ ಇಲ್ಲ. ಅದು ಇನ್ನು ಯಾರ್ದೋ ಪಾಲಿಗೆ ಹೋಗ್ತದೆ. ಆದರೆ ಆ ರೀತಿ ಹೋಗುವಾಗ ಅದು ಸಮರ್ಥರಿಗೆ ಹೋಗಲ್ಲ, ಆಸಕ್ತರಿಗೆ ಹೋಗಲ್ಲ. ಯಾರೂ ಅದನ್ನು ಬೇಕಾಬಿಟ್ಟಿಯಾಗಿ ಉಪಯೋಗಿಸ್ಬೋದು. ಹಾಗಾಗಿ ಅದನ್ನು ಇಟ್ಕೊಳ್ಬೇಡಿ, ಅದನ್ನು ಯಾವಾಗಲೂ ಕೂಡ ಈ ಸಮಾಜಕ್ಕೆ ವಾಪಸ್ ಕೊಡಿ. ಆಶಯದಂತೆ ಪ್ರಕಾಶನ ನಡ್ಕೊಳ್ತಾ ಇದ್ದಾರೆ.
ನಮ್ಮೆಲ್ಲರಿಗೂ ವಿಶೇಷವಾಗಿ ಅವ್ರ ಬಗ್ಗೆ ಬಹಳ ಗೌರವ ಇದೆ. ಏಕೆಂದರೆ ಅವರು ಇಷ್ಟಕ್ಕೆ ಸೀಮಿತವಾಗಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ದೇವಸ್ಥಾನಗಳ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಕೈಗೊಂಡಿದ್ದಾರೆ. ಪುರಾತನವಾಗಿರ್ತಕ್ಕಂಥ ಆ ಧಾರ್ಮಿಕ ಸಂಸ್ಥೆಗಳನ್ನು ಇವತ್ತು ಜೀರ್ಣೋದ್ಧಾರ ಅಂದರೆ ಅಷ್ಟು ಸುಲಭ ಅಲ್ಲ. ಒಂದು ಸರ್ಕಾರ ಕೂಡ ಆ ಕೆಲಸವನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ. ಪಡುಬಿದ್ರೆ ಒಂದು ದೇವಸ್ಥಾನಕ್ಕೆ ನಾವು ಮಾತಾಡ್ತಾ ಇದ್ವಿ, ಈಗ 5 ಕೋಟಿಯಷ್ಟು ಹಣದಿಂದ ಅದನ್ನು ಜೀರ್ಣೋದ್ಧಾರ ಮಾಡ್ತಾ ಇದ್ದಾರೆ. ಹಾಗೆಯೇ ವಿಶ್ವ ಏನು ನಮ್ಮ ಜಾಗತಿಕ ಬಂಟರ ಸಂಘ ಇದೆ, ಅದೇ ರೀತಿ ವಿಶ್ವ ಬಂಟರ ಭವನ ಅಂತೇಳಿ ಒಂದು ಬರ್ತಾ ಇದೆ ಪಡುಬಿದ್ರೆ ಹತ್ರ. ಇವೆಲ್ಲವೂ ಕೂಡ ಪ್ರಕಾಶನ ಮುಂದಾಳತ್ವದಲ್ಲಿ ನಡೀತಾ ಇದೆ. ಯಾವುದೇ ಜವಾಬ್ದಾರಿಯನ್ನು ಕೊಟ್ಟರೂ ಕೂಡ ಅದನ್ನು ಸಮರ್ಥವಾಗಿ ನಿರ್ವಹಿಸ್ತಕ್ಕಂಥದ್ದು, ಅದಕ್ಕೆ ತನ್ನದೇ ದೊಡ್ಡ ಪಾಲಿನ ಬಂಡವಾಳವನ್ನು ತೊಡಗಿಸ್ತಕ್ಕಂಥದ್ದು, ಆ ದಾನದ ಮುಖಾಂತರ ಅದರ ಕೈ ಹಿಡಿತಕ್ಕಂಥ ಎಲ್ಲ ಕೆಲಸವನ್ನು ಪ್ರಕಾಶನ ಮಾಡಿದ್ದಾರೆ. ಹಾಗಾಗಿ ಅನೇಕ ಬಡವರ ಪಾಲಿಗೆ, ನಾವೆಲ್ಲರ ಪಾಲಿಗೆ ಪ್ರಕಾಶನ ಇವತ್ತು ದೈವ ಸಂಪೂತ್ರ ಕಾಡ್ತಾ ಇದ್ದಾರೆ. ಅವರನ್ನು ಹಾಗೆ ನಾವು ಗೌರವಿಸೋಣ, ಹಾಗೆ ಪ್ರೀತಿಸೋಣ. ಅವ್ರು ಹೇಳಿರ್ತಕ್ಕಂಥ ಮಾತನ್ನು ಚಾಚೂ ತಪ್ಪದೆ, ನಾನು ಸಮರ್ಥನಾದಾಗ, ನಾನು ದುಡಿಮೆಗೆ ನಿಂತಾಗ ನನ್ನ ದುಡಿಮೆಯ ಒಂದು ಭಾಗವನ್ನು ಯಾರಿಗಾದರೂ ಕೊಡಿ, ಅದು ಇನ್ನೊಬ್ಬರಿಗೆ ಗೊತ್ತಾಗಬೇಕು ಅಂತೇಳಿಲ್ಲ. ಅದು ಪ್ರಚಾರ ಅಲ್ಲ. ಯಾರು ಆವತ್ತಿನ ದಿವಸ ಅಶಕ್ತರಿರ್ತಾರೆ ಅವರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಮಾಡಬೇಕು ಅಂತೇಳಿ ಕೇಳ್ಕೊಳ್ತೇವೆ. ಸಂತೋಷವಾಗಿದೆ. ಬಡವರ ಒಂದು ಇಂತಹ ಯೋಜನೆಗಳಿಗೆ ಪ್ರಕಾಶನ ಸ್ಪಂದಿಸ್ತಾ ಇರ್ತಕ್ಕಂಥ ವಿಚಾರ ನಮ್ಮೆಲ್ಲರಿಗೂ ಹೆಮ್ಮೆ. ಯಾವತ್ತೂ ಕೂಡ ನಮ್ಮ ಮನಸ್ಸಿನಲ್ಲಿ ಅವರು ಚಿರಸ್ಥಾಯಿಯಾಗಿದೆ. ಮುಂದುವರೆದು ಅನೇಕ ಕಾರ್ಯಕ್ರಮಗಳನ್ನು ನಾವೀಗ ಮಾಡ್ತೇವೆ. ಬಂಟರಬಹುದು ಎಲ್ಲರೂ ಕೂಡ ಒಂದು ಕಡೆ ಬರಬೇಕು. ನೀವು ಬಂದಾಗ ಏನಾಗುತ್ತೆ ಅಂದರೆ ನಮಗೆ ನಿಮ್ಮ ಸಮಸ್ಯೆಗಳು ಏನು ಅಂತೇಳಿ ಗೊತ್ತಾಗುತ್ತೆ. ಯಾರ್ಯಾರಿಗೆ ಏನು ಕಷ್ಟ ಇದೆ ಏನು ಅಂತೇಳಿ ಗೊತ್ತಾಗ್ತಕ್ಕಂಥದ್ದು. ಹಾಗೆ ನೀವು ಬರುವಾಗ ನಮ್ಮ ಸಮಾಜದ ಇದ್ದರೆ ಯಾರ್ಯಾರಿದ್ದಾರೆ ಅವರೆಲ್ಲರನ್ನ ಕರ್ಕೊಂಡು ಬರಬೇಕು ಕಾರ್ಯಕ್ರಮಕ್ಕೆ. ದುಡಿಮೆ ಇರ್ತಾರೆ, ಎಲ್ರಿಗೂ ಇದೆ, ಯಾರಿಗೂ ಟೈಮ್ ಇಲ್ಲ ಇವತ್ತು ದಿವಸ. ಆದರೂ ಕೂಡ ಎಲ್ಲೋ ಒಂದು ಕಡೆ ನಮ್ಮ ಸಮಾಜದ ಕಾರ್ಯಕ್ರಮ ನಡೀತಾ ಇದೆ, ನಾನು ಆ ಕಾರ್ಯಕ್ರಮಕ್ಕೆ ಹೋಗಬೇಕು ಅಂತಕ್ಕಂಥ ಉದ್ದೇಶವನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಕೇವಲ ವರ್ಷದಲ್ಲಿ ಒಂದು ದಿವಸ ಬಂದ್ವಿ ಹೋಗಿ ಅಂತಲ್ಲ, ಏನೇ ಕಾರ್ಯಕ್ರಮ ಇಲ್ಲ ಆದರೂ ಕೂಡ ಆ ಕಾರ್ಯಕ್ರಮಕ್ಕೆ ಸಂಸಾರ ಸಮೇತರಾಗಿ ನೀವೆಲ್ಲರೂ ಬನ್ನಿ, ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಈಗ ನಮ್ಗೆ ಸಂತೋಷ ಆಗ್ತದೆ, ನಮ್ಮ ಸಮಾಜದಲ್ಲಿ ಎಲ್ಲರೂ ಬರ್ತಾ ಇದ್ದಾರೆ ಅಂತೇಳಿ. ಇಲ್ಲಿ ನಡೀತಕ್ಕಂಥ ಎಲ್ಲ ಕಾರ್ಯಕ್ರಮಗಳ ಉದ್ದೇಶವನ್ನು ತಿಳ್ಕೊಳ್ಳೋಣ, ಅಲ್ಲಿ ಬರ್ತಕ್ಕಂಥ ವ್ಯಕ್ತಿಗಳು ಏನು ಮಾತಾಡ್ತಾರೆ ಅನ್ನೋದನ್ನು ಕೇಳಿಸ್ಕೊಳ್ಳೋಣ. ಆ ಮುಖಾಂತರ ನಾವು ಬೆಳಿಬಹುದು, ಒಂದು ಒಳ್ಳೆಯ ಬದುಕನ್ನು ಕಟ್ಕೊಳ್ಬೋದು ಅಂತಕ್ಕಂಥ ಆಶಯ ನಾವು. ಇಷ್ಟು ಮಾತನ್ನು ಹೇಳಿ